ಬಲವಂತನೋ ಅವರ ಪಕ್ಷವನ್ನು ವಹಿಸುವುದು ನಿಯೋಜಿತವಾದ ನಿನ್ನ ಧರ್ಮ. ನೀನು ವೀರನು, ಶೂರನು, ಮೇಲಾಗಿ ನ್ಯಾಯಶೀಲನು. ಹೀಗಿರುವಾಗ ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತ ವಿಚಾರದಲ್ಲಿ ಕೃಷ್ಣ, ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಗಂಡ ಮಾತ್ರಕ್ಕೆ ಮಾತನಾಡುವ ಯಾರು ಯಾರು ಇರಬಹುದು. ಬೇಕಾದನ್ನು ಕೇಳುವ ಅಧಿಕಾರ ಆತನಿಗೆ. ಎಲ್ಲ ಕಪಟಿ ಬೇಡ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿ. ಅಪ್ರತಿಮ ವೀರ ಮಕ್ಕಳಿಂದ ಕೂಡಿದ ಗುರು ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯಗಳ ಒಂದು ಕಡೆ ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಯಾವುದು ಬೇಕು? ಕೃಷ್ಣ ನಿರಸ್ತ್ರನು, ಪ್ರಯೋಜನವಿಲ್ಲ ಕೃಷ್ಣ. ಗುರುಬಲರಾಮರ ಸಹಿತ ಯಾದವ ಅಕ್ಷಣಿ ಸೈನ್ಯಗಳೇ ನಮ್ಮ ಪರವಾಗಿ. ಮೊದಲೇ ಬಾಬಾ, ಪರಾಕ್ರಮಕ್ಕೆ ತಕ್ಕ ಫಲವೇ ದೊರಕಂತಾಯಿತು. ಹಾಗಾದರೆ ನಡೆ ಬಾಬಾ, ಯಾದವ ಸೈನ್ಯಕ್ಕೆ ನಿನ್ನ ಪಕ್ಷವನ್ನು ನಾನಿನ್ನು ಬರಲೇ ಕೃಷ್ಣ. ಫಲ ಕಣ್ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ಕಣ್ಸನ್ನೆಯ ಕಪಟ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸುತ್ತೇನೆ. ಕೃಷ್ಣ ನೀನು ಬರುಕಪಟಿ, ಗೋಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾತ್ರರಾದ ಕೃಷ್ಣ ನಿನ್ನ ಪ್ರಾಣಮಿತ್ರ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆಳೆಯಲು ಬಂದರೆ ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲವೇ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈಗ ನಾವೇ ಬೇರೆ, ನೀವೇ ಬೇರೆ. ಆದರೂ ಮಾಡುವುದಿಲ್ಲ ಕೃಷ್ಣ. ಮುಂದಿನ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ನಿಂತು ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ.
ವಚನಭ್ರಷ್ಟರಾದಿಯೇ ಎಚ್ಚರ. ಬಾಬಾ, ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯಲಾದೀತೆ? ಹೇ ಬಾಬಾ, ಕೃಷ್ಣ, ಈಗ ದುಷ್ಟ ಮನೋಭಾವವನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ.